ನಮಸ್ಕಾರ ಗೆಳೆಯರೆ. ನಾವಿವತ್ತು ನವರಾತ್ರಿಯ 6ನೇ ದಿನದ ಕಾತ್ಯಾಯನಿ ದೇವಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ 6ನೇ ದಿನವನ್ನು ನಾವು ಕಾತ್ಯಾಯನಿ ದೇವಿ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಉಗ್ರ ಯೋಧ ಅವತಾರಕ್ಕೆ ನಾವು ಪೂಜಿಸುತ್ತೇವೆ. ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು, ಖಡ್ಗ, ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ದಿನಿಯನ್ನು 6ನೇ ದಿನದಂದು ನಾವು ಈ ನವರಾತ್ರಿಯಲ್ಲಿ ಪೂಜಿಸುತ್ತೇವೆ. ಹಿಂದೂ ಧರ್ಮದಲ್ಲಿ ಮಹಿಷಾಸುರನು ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ರಾಕ್ಷಸನಾಗಿರ್ತಾನೆ. ಅವನು ತನ್ನ ಆಕಾರವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದರಿಂದ ಅವನು ತನ್ನ ಶಕ್ತಿಯನ್ನು ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸ್ತಾ ಇರ್ತಾನೆ. ಇವನ ಕಿರುಕುಳದಿಂದ ದೇವತೆಗಳು ಕೂಡ ಕಂಗೆಟ್ಟಿರ್ತಾರೆ ಹಾಗೂ ಮಾನವ ಕುಲ ಕೂಡ ಸಂಕಷ್ಟಕ್ಕೆ ಬಿದ್ದಿರುತ್ತೆ. ಆಗ ಎಲ್ಲ ದೇವರುಗಳು ಕಾತ್ಯಾಯನಿ ದೇವಿಯನ್ನು ಸೃಷ್ಟಿಸಿಬಿಟ್ಟು ಈ ಶಕ್ತಿಯನ್ನು ಒಂದುಗೂಡಿಸ್ತಾರೆ. ಈ ಕಾತ್ಯಾಯನಿ ದೇವಿಯನ್ನು ಮುಂದೆ ಇಟ್ಕೊಂಡು ಮಹಿಷಾಸುರನ ಸಂಹರಣ ಮಾಡ್ತಾರೆ. ಆದ್ದರಿಂದ ಇವಳನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಈ ಕಾತ್ಯಾಯನಿ ಮಾತೆ ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಒಮ್ಮೆ ಕಾತ್ಯಾಯನ್ ಎನ್ನುವ ಒಬ್ಬ ಋಷಿ ಪಾರ್ವತಿ ದೇವಿಯಂತಹ ಮಗಳನ್ನು ಪಡಿಬೇಕು ಅಂತ ಆಶಿಸ್ತಾರೆ. ಅದಕ್ಕೋಸ್ಕರ ಅವರು ಘೋರ ತಪಸ್ಸನ್ನು ಕೂಡ ಮಾಡ್ತಾರೆ. ಆ ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾದೇವಿ ಆಶೀರ್ವಾದ ಮಾಡ್ತಾಳೆ. ಅಂತೆಯೇ ಅವಳ ಮಗಳು ಹುಟ್ಟಿದ ಮೇಲೆ ಕಾತ್ಯಾಯನಿ ಅಂತ ಅವರು ಆ ಮಗುಗೆ ಹೆಸರು ನೀಡ್ತಾರೆ. ಅಂದರೆ ಕಾತ್ಯಾಯನ ಮಗಳು ಕಾತ್ಯಾಯಿನಿ. ಈ ಕಾತ್ಯಾಯಿನಿ ದೊಡ್ಡವಳಾದ ನಂತರ ತನ್ನ 10 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ದುಷ್ಕೃತ್ಯ ಮಾಡುವಂತಹ ರಾಕ್ಷಸನ್ನು ಸಾಯಿಸ್ತಾ ಬರ್ತಾಳೆ. ಹಾಗೆ ಜಗತ್ತನ್ನು ಸುತ್ತಾ ಇರ್ತಾಳೆ. ದುಷ್ಟ ರಾಕ್ಷಸ ಸಂಹಾರಕ್ಕಾಗಿ ದುರ್ಗಾದೇವಿ ಅವತರಿಸಿ ಬಂದಳು ಅಂತ ಹೇಳಲಾಗುತ್ತೆ. ಈ ಕಾತ್ಯಾಯನಿ ದೇವಿಯನ್ನು ಗುರುಗ್ರಹ ಆಳುತ್ತದೆ ಅಥವಾ ಬೃಹಸ್ಪತಿ ಗ್ರಹ ಅಂತ ಹೇಳ್ತಾರೆ. ಜ್ಯೋತಿಷಶಾಸ್ತ್ರದಲ್ಲಿ ಗುರುಗ್ರಹ ತುಂಬ ಪ್ರಮುಖವಾದ ಗ್ರಹ. ಇದರ ದೃಷ್ಟಿ ಮತ್ತು ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಅಪಾರ ಪ್ರಯೋಜನ, ಸಮೃದ್ಧಿ, ಯಶಸ್ಸನ್ನು ಪಡೆದುಕೊಳ್ತಾನೆ. ಕಾತ್ಯಾಯನಿ ದೇವಿಯ ಆರಾಧನೆ ಮಾಡೋದ್ರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳಬಹುದು. ಕುಂಡಲಿನಲ್ಲಿ ಗುರುಗ್ರಹ ದೋಷ ಇದ್ದರೆ ಅದು ಕೂಡ ಪರಿಹಾರವನ್ನು ಕಾಣುತ್ತೆ. ಈ ಕಾತ್ಯಾಯನಿ ದೇವಿಯನ್ನು ನಾವು ಈ ದಿನ ಪೂಜಿಸೋದ್ರಿಂದ ವಿವಾಹೇತರ ಸಂಬಂಧಗಳಲ್ಲಿ ಅಡಚಣೆ ಇದ್ದವರಿಗೆ ಬೇಗ ವಿವಾಹವಾಗುತ್ತದೆ. ಈ ದೇವಿ ಕಾತ್ಯಾಯನಿ ಮಂತ್ರ ಅಂದರೆ ಓಂ ದೇವಿ ಕಾತ್ಯಾಯನೈ ನಮಃ ಹಾಗೂ ಸ್ತುತಿ ಮಂತ್ರ ಯಾ ದೇವಿ ಸರ್ವಭೂತೇಷು ಮಾಂ ಕಾತ್ಯಾಯನಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಗೆಳೆಯರೇ, ತಾಯಿ ಕಾತ್ಯಾಯನಿಯ ಆಶೀರ್ವಾದನ ಪಡ್ಕೊಂಡು ಈ ದಿನ ನಾವು ಪುನೀತರಾಗೋಣ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಇದರಿಂದ ನಾವು ದೇವಿಯ ಬಗ್ಗೆ ಹೆಚ್ಚೆಚ್ಚು ವಿಚಾರಗಳನ್ನು ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ.